ಸರ್, ನಾವು ನಿನ್ನೆ ಕಾಲೇಜಿಗೆ ಬಂದಿದ್ವಿ. ತಾವು ಕೆಲವೊಂದು ಕಾರಣಗಳಿಂದ ಇಲ್ಲಾಗಿದ್ರು ಅಂತೇಳಿ ಗೊತ್ತಾಯಿತು. ಅದಕ್ಕೋಸ್ಕರ ಇವತ್ತು ಮತ್ತೆ ಬರಬೇಕಾಯಿತು. ನಿನ್ನೆ ನಡೆದ ಘಟನೆ ತಮಗೆ ಗೊತ್ತೇ ಇದೆ ಸರ್, ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ ಸರ್. ನಿನ್ನೆ ನಡೆದಿದ್ದು ನಾವು ಹೋದ್ಮೇಲೆ ಏನು ನಡೆದಿದೆ ಅಂತ ನನಗೆ ಶಾಕ್ ಆಗಿಬಿಟ್ಟಿದೆ. ಯಾಕಂದರೆ ನಾವು ಇನ್ಚಾರ್ಜ್ ಆದಾಗಿಂದ ಇಮ್ಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಂಡಿನಿ. ಒಬ್ಬೊಬ್ಬರಿಗೆ ಒಂದೊಂದು ವರ್ಕ್ ಕೊಟ್ಬಿಟ್ಟಿದೆ ನಾನು. ಬೇಕಾದರೆ ಇಲ್ಲೇ ಹೌಸ್ ಕೀಪಿಂಗ್ನವ್ರು ಅವ್ರಿಗೆ ಕರೆದು ನಾನೇ ಹೋಗಿ ಚೆಕ್ ಮಾಡ್ತೀನಿ. ವಾಟರ್ ಟ್ಯಾಂಕ್, ಡ್ರಿಂಕಿಂಗ್ ವಾಟರ್ ಟ್ಯಾಂಕ್ ಒಂದು ಹುಳ ಇದ್ರೂ ಅವ್ರಿಗೆ ಕರೆದು ನಾನು ಒಂದು ದಿವಸ ಬೈತಿದ್ದೀನಿ. ಇವಾಗ ಇಲ್ಲೇ ಇದ್ದಾರೆ. ಆ ಹುಳ ಡೈಲಿ ಮಾರ್ನಿಂಗ್ ಬಂದ ಕೂಡಲೇ ಅವ್ರ ರೆಸ್ಪಾನ್ಸಿಬಿಲಿಟಿ ಟ್ಯಾಂಕ್ ಕ್ಲೀನ್, ಡ್ರಿಂಕಿಂಗ್ ವಾಟರ್ ಟ್ಯಾಂಕ್. ಸೊ ಈ ರೆಸ್ಪಾನ್ಸಿಬಿಲಿಟಿ ಡ್ರಿಂಕಿಂಗ್ ವಾಟರ್ಗೂ ಕೊಟ್ಟಿದ್ದೇವೆ ನಾವು. ಆಮೇಲೆ ಮತ್ತೊಂದು ಅವ್ರು ಗೀಝರ್ ಹೇಳಿದರು. ಗೀಝರ್ ಇಮಿಡಿಯೇಟ್ಲಿ ನಮ್ಗೆ ಕಾಲ್ ಬಂದು ಕೂಡಲೇ, ಯಾಕಂದರೆ ಇಟ್ಸ್ ವೆರಿ ಸೀರಿಯಸ್ ಎಲೆಕ್ಟ್ರಿಕಲ್ ಅಂದ್ಕೂಡಲೇ ಇಮ್ಮಿಡಿಯೇಟ್ಲಿ ನಮ್ಮ ಮೇಂಟೆನೆನ್ಸ್ ಹೋಗಿ ಆ ಗೀಝರಿಗೆ ಫಸ್ಟ್ ಒಂದಾಗಿತ್ತು, ಅದು ಗೀಝರಿಗೂ ಮೇಂಟೆನೆನ್ಸ್ ಮಾಡಿದರು. ಸೆಕೆಂಡ್ ಆಗಿದ್ದು ಮೇಂಟೆನೆನ್ಸ್ ಮಾಡಿ ಅಲ್ಲಿದ್ದವರು ಕರೆಸಿ ಅವ್ರ ಕೈಯಲ್ಲಿ ನೀರು ಇಟ್ಟು ತೋರಿಸಿ ಚೆಕ್ ಮಾಡಿ ಬಂದಿದ್ದಾರೆ. ಆಮೇಲೆ ರೆಗ್ಯುಲರ್ ಚೆಕಪ್ಪಿಗೂ ಕಳಿಸ್ತಾ ಇದ್ದೇನೆ ನಾನು. ನೆಕ್ಸ್ಟು ವಾಟರ್ ಪಂಪ್ ಒಂದು ಪ್ರಾಬ್ಲಮ್ ಬಂದಿತ್ತು ನಂದು. ವಾಟರ್ ಪಂಪ್ ಬೆಳಿಗ್ಗೆ ನನಗೆ ಗೊತ್ತಾಯಿತು, ಸೆಕ್ಯೂರಿಟಿ ಅವ್ರಿಗೆ ಹೇಳಿರ್ತೇನೆ ನಾನು, ಬೆಳಿಗ್ಗೆ ಎದ್ದ ಕೂಡಲೇ ಫಸ್ಟು ವಾಟರ್ ಸ್ಟಾರ್ಟ್ ಆಗಬೇಕು ಎಲ್ಲರೂ ಅಂತ. ಸೊ ವಾಟರ್ ಪಂಪ್ ಇಮಿಡಿಯೇಟ್ ಮಳೆ ಇತ್ತು, ಭಾಳ ದೊಡ್ಡ ಮಳೆಯೊಳಗೆ ಇವ್ರಿಗೆ ಇಮಿಡಿಯೇಟ್ಲಿ ಕಾಲ್ ಮಾಡಿದ್ದೇನೆ. ರಜೆ ನಮ್ಮದು ಆ ದಿವಸ. ಇಮಿಡಿಯೇಟ್ಲಿ ಅಷ್ಟು ಮಳೆಯೊಳಗೆ ಇವರು ಬಂದು ಇಮಿಡಿಯೇಟ್ಲಿ ಅದಕ್ಕೆ ರಿಪೇರಿ ಮಾಡಿದ್ರು. ಸೊ ಅದು ಫೋಟೋ ಇದೆ ನಮ್ಮ ಕಡೆ, ಅದು ರಿಪೇರಿ ಮಾಡಿದ್ರು. ಸೊ ವಾಟರ್ ಪ್ರಾಬ್ಲಮ್ ರಿಸಾಲ್ವ್ ಆಯಿತು. ಗೀಝರ್ ಪ್ರಾಬ್ಲಮ್ ಇಮಿಡಿಯೇಟ್ಲಿ ರಿಸಾಲ್ವ್ ಮಾಡಿದ್ವಿ. ಡ್ರಿಂಕಿಂಗ್ ವಾಟರ್ ಇಮಿಡಿಯೇಟ್ಲಿ ರಿಸಾಲ್ವ್ ಮಾಡಿದ್ವಿ ನಾವು. ಸೊ ಅದು ನಮಗೆ ಗೊತ್ತಿಲ್ಲ, ನಮ್ಮ ಸ್ಟೂಡೆಂಟ್ಸ್ ನಮ್ಮ ಮೇಲೆ ಈಗ ಯಾಕೆ ಅಪವಾದ ಹೊರಿಸಿದ್ದಾರೆ ಅಂತೇಳಿ ಅದ್ರ ಬಗ್ಗೆ ನಾನು ಹೇಳಿಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಸ್ಟೂಡೆಂಟ್ಸ್ ಅಲ್ಲ ಸರ್, ಅವರು ನೀವು ಹೇಳ್ತಾ ಇದ್ದೀರಿ ಮೊದಲು ಮಾಡಿದ್ದೀರಿ ಅಂಥೇಳಿ, ಆದರೆ ನಿನ್ನೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಈಗ ಏನಾದರೂ ಪ್ರಾಬ್ಲಮ್ ಇದೆಯಾ ಅಲ್ಲಿ? ಈಗ ಏನೂ ಇಲ್ಲ ಮೇಡಮ್, ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲ ವರ್ಕ್ ಗೀಸರ್ಸು ಎಲ್ಲ ಪರ್ಫೆಕ್ಟ್ ಇದೆ. ಅದರ ಬಗ್ಗೆ ಸೆಕ್ಯೂರಿಟಿ ಈಗ ಸರ್ ನೀವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇರ್ತೀರಿ, ನಾನು ನೋಡಿದ್ದೀನಿ ಕೆಲವೊಂದು ಅವೇರ್ನೆಸ್ ಪ್ರೋಗ್ರಾಮ್ನ ನೀವು ಮಾಡ್ತಾ ಇರ್ತೀರಿ. ಹಾಗಿರುವಾಗ ಈಗ ಹೆಣ್ಣು ಮಕ್ಕಳ ಬಗ್ಗೆ ನೀವು ನೋಡಿರಿ ಎಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದೆ. ನಿಮ್ಮ ಗಮನ ಈ ಸೈಡ್ ಯಾಕೆ ಹೋಗಿಲ್ಲ ಸರ್? ಇಲ್ಲ, ನನಗೆ ಹೋಗಿದ್ದಿದೆ ರೀ ಗಮನ. ಯಾಕಂದರೆ ಈಗ ನನಗೆ ಒಂದು 20 days ಆಯಿತು, ಭಾಳ ರೆಸ್ಪಾನ್ಸಿಬಿಲಿಟಿ ಇತ್ತು. ಫಸ್ಟ್ ಟೈಮ್ ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಂಡೆ. ನನಗೆ ಈ ಒಳಗಿಂದ ಮೊದಲು ಕ್ಲಿಯರ್ ಮಾಡಬೇಕಿತ್ತು ನನಗೆ. ಸೊ ಏನೇನು ಪ್ರಾಬ್ಲಮ್ ಇದ್ದಾವೆ ಅಂಥೇಳಿ. ಸೊ ಇಲ್ಲಕ್ಕೆ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆಗಲಿ, ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಆಗಲಿ ನಮ್ಮದು, ಮತ್ತು ಇಲ್ಲೂ ಡ್ರಿಂಕಿಂಗ್ ವಾಟರ್ ಕ್ಲೀನಿಂಗ್ ಮಾಡಿಸೋದು, ಆಮೇಲೆ ನಮ್ಮ ಸ್ಟೂಡೆಂಟ್ಸಿಂದ ಏನು ಅವಾಳ ಬೆಳಿಗ್ಗೆ ಎತ್ಕೊಂಡು ಕೇಳೋದು. ಸೊ ಇವೆಲ್ಲ ರಿಸಾಲ್ಟ್ ಮಾಡಿದ್ದೇವೆ ನಾವೀಗ. ಒಂದೇ ಏನಂದರೆ ವಾರ್ಡನಿಂದ ಒಂದು ನಮ್ಗೆ ಲೇಡೀಸ್ ವಾರ್ಡನಿಂದ ಒಂದು ಬೇಕಾಗುತ್ತೆ. ಅದೊಂದು ನಾನು ಇನ್ನೂ ಮಟ್ಟ 20 days ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಂಡ ಮೇಲೆ ಹಾಕಿಲ್ಲ. ಬಟ್ ಇಮಿಡಿಯೇಟ್ಲಿ ನಾನು ಇವತ್ತು ಅದೊಂದು ತೊಗೊಂಡು ಹಾಕಿರ್ತೇನೆ. ಇಮಿಡಿಯೇಟ್ ಅಂದರೆ ಎಷ್ಟು ದಿವಸದಲ್ಲಿ ಈಗ ಎಷ್ಟು ದಿವಸ ಒಳಗೆ ಅದು ಕೆಲಸ ನೀವು ಮಾಡಿ ನಮಗೆ ಹೇಳ್ತೀರಿ ಅಂತ ನಾವು ಒಂದು ಇದು ಮಾಡ್ಕೋಬೋದು ಸರ್? ಇಲ್ಲ ಮೇಡಮ್, ಈಗ ನಮ್ಮ ಕಡೆಯಿಂದ ನಾನು ಇವತ್ತೇ ಲೆಟರ್ ಹಾಕ್ತೇನೆ. ನನ್ನ ಕಡೆಯಿಂದಂತೂ ಇವತ್ತೇ ಲೆಟರ್ ಹೋಗುತ್ತೆ ಹೆಡ್ ಆಫೀಸ್ನೊಳಗೆ. ಆ ಲೆಟರ್ ಯಾಕಂದರೆ ಇದು ಸೀರಿಯಸ್ ಮ್ಯಾಟ್ರ್ ಸರ್. ಎಸ್ ಮೇಡಮ್, ಸೀರಿಯಸ್ ಮ್ಯಾಟ್ರೇ. ಇವತ್ತು ಲೆಟರ್ ಹೆಡ್ ಆಫೀಸ್ಗೆ ಲೆಟರ್ ಹೋಗುತ್ತೆ. ಹೆಡ್ ಆಫೀಸ್ ಲೆಟರ್ ಹೋದ್ಮೇಲೆ ನಾನೇ ಮಂಡೇ ಹೋಗ್ತಾ ಇದ್ದೀನಿ. ಮೇಬಿ ಮಂಡೇ ನಾನು ಹೋಗ್ಬೋದು, ಫೆಸಿಲಿಟಿ ಇದೆ. ಓಕೆ, ಸೊ ಮಂಡೇ ಹೋಗಿ ನಾನೇ ಹೋಗಿತ್ತಂದರೆ ಖುದ್ದಾಗಿ ಒಯ್ತೇನೆ. ಇಲ್ಲಾಂದರೆ ಇವತ್ತೇ ನಮ್ಮದು ಕೊರಿಯರ್ ಹೋಗುತ್ತೆ. 3 days ರೀಚ್ ಆದ್ಮೇಲೆ ಇಮಿಡಿಯೇಟ್ಲಿ ನಾನು ಸುಪೀರಿಯರ್ ಜೊತೆ ಮಾತಾಡಿ ಮೇಲ್ ಹಾಕ್ಬೋದಲ್ಲ, ಮೇಲು ವಾಟ್ಸಾಪ್ ಹಾಕಿ ಫೋನ್ ಮಾಡಿ ಹೇಳ್ಬೋದು. ಇಲ್ಲ, ಹೇಳ್ತೇನೆ. ಕೊರಿಯರ್ ಹೋಗ್ಲಿಕ್ಕೆ 3 ದಿವಸ ಇಲ್ಲ, ನಾನು ಮೇಲ್ ಹಾಕಿರ್ತೀನಿ. ನಾವು ಮೇಲ್ ಹಾಕಿದ ಮೇಲೆ ನಾನು ಇಮಿಡಿಯೇಟ್ಲಿ ಹೈಯರ್ ಸುಪೀರಿಯರ್ ಜೊತೆ ಮಾತಾಡಿ ಇದು ಪ್ರಾಬ್ಲಮ್ ಆದಷ್ಟು ಬೇಗ ಈಗ ಕಳೆದ ಕೆಲವು ದಿನಗಳ ಹಿಂದೆ ಕೆಲವೊಂದು ಪ್ರಾಬ್ಲಮ್ಸ್ ಬಗ್ಗೆ ಪತ್ರಿಕೆಯಲ್ಲಿ, ಮೀಡಿಯಾದಲ್ಲಿ ಎಲ್ಲ ನಾವು ಕೇಳಲ್ಪಟ್ಟಿದ್ವಿ. ಅದರ ನಂತರ ಇಲ್ಲಿ ಏನೇನೆಲ್ಲ ಚೇಂಜಸ್ ಮಾಡಿದ್ದೀರಿ ಸರ್ ತಾವು? ಮೊದಲು ಪ್ರಾಬ್ಲಮ್ಸು ಓಕೆ, ಆ ಮೊದಲೆಲ್ಲ ಪ್ರಾಬ್ಲಮ್ಸ್ ಆಗಿದ್ದನ್ನು ಹೇಳಿದ್ರು ನಮಗೆ. ಸೊ ಅದಕ್ಕೆ ಏನು ಮಾಡಿದ್ವಿ ನಾವು, ಇಂಜಿನಿಯರಿಂಗ್ ಬ್ಲಾಕ್ ಎಂಟಿ ಇದೆ ಅಂತೇಳಿ ಹಾಕಿದ್ರು. ಇಷ್ಟೆಲ್ಲ ದೊಡ್ಡ ಬಿಲ್ಡಿಂಗ್ ಇದೆ, ಖಾಲಿ ಆಗಿದೆ ಅಂತೇಳಿ. ನಾ ಇಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಸಾಹೇಬರು RV ದೇಶಪಾಂಡೆ ಸರ್ ಅವರು ನಮ್ಮ ಇಲ್ಲಿ ಈಗ ಇಂಜಿನಿಯರಿಂಗ್ ಬ್ಲಾಕ್ ನೋಡಿ ಅವರಾಗಲಿ, ನಮ್ಮ ಪ್ರಭು ಸರ್ ಆಗಲಿ, ಇದು ಬ್ಲಾಕಿಗೆ ಏನಾರ ನಾವು ಒಂದು ನಕ್ಷೆ ಕೊಡೋಣ ಅಂಥೇಳಿ ಅವರು CII ಅಂಥೇಳಿ, ಕನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಅಂಥೇಳಿ ದೊಡ್ಡ ಒಂದು ಆರ್ಗನೈಜೇಷನು. ಸೊ ಅವ್ರ ಜೊತೆ ನಮಗೆ MOU ಆಗಿದೆ. ಈಗ ಅವ್ರ ಜೊತೆ MOU ಆಗಿದೆ. ಅವರು ಏನು ಮಾಡ್ತಾರೆ, ಈಗ ಎಲ್ಲ ಇಂಡಸ್ಟ್ರಿ ಜೊತೆ ಟೈಅಪ್ ಮಾಡಿಕೊಂಡು ಇಲ್ಲಿ ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡೋಣ ಅಂಥೇಳಿ ಡಿಸ್ಕಷನ್ ನಡೆದಿದೆ. MOU ಆಲ್ರೆಡಿ ಸೈನ್ ಆಗಿದೆ. ಜಸ್ಟ್ ನಾವು ವೇಟ್ ಮಾಡ್ತಾ ಇದ್ದೀವಿ ಅಂದರೆ ಸ್ಟಾರ್ಟ್ ಮಾಡಲಿಕ್ಕೆ. ಸೊ ಇದು ನಮ್ಮ RV ದೇಶಪಾಂಡೆ ಸರ್ ಆಗಲಿ, ನಮ್ಮ ಲೋಕಲ್ ನಮ್ಮ ಪ್ರಭು ಸರ್ ಆಗಲಿ, ಎಲ್ಲ ಲೋಕಲ್ ಪೊಲಿಟಿಷಿಯನ್ಸ್ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಸಾಲ್ವ್ ಮಾಡಲಿಕ್ಕೆ. ನಾವು ಸಹ ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಟಿವಿ ಸರ್, ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ ಅಂತೇಳಿ. ಇಷ್ಟೆಲ್ಲ ಅದು ಸ್ಟಾರ್ಟ್ ಒಂದು ಪಾರ್ಟ್ ಅದು. ಎಸ್ ಸರ್. ಇಲ್ಲಿ
ಇಲ್ಲಿ ಇಲ್ಲಿ ನಮ್ಮಲ್ಲಿ ಕೋರ್ಸ್ ಮುಗಿದ ನಂತರ ಫರ್ದರ್ ಈ ಕೋರ್ಸ್ ಮುಗಿಯುತ್ತೆ ಸರ್, ಇನ್ನೊಂದ್ಸಲ 4-5 ದಿನದಲ್ಲಿ ಮುಗಿಯುತ್ತೆ. ಆ ನಂತರ ಬಿಲ್ಡಿಂಗ್ ಖಾಲಿನೇ ಅಲ್ಲ ಸರ್ ಅವಾಗ. ಆವಾಗ ಈಗ ಏನಕ್ಕೆ ಇದು ಮೇಡಮ್, ಈಗ ನಮಗೆ ಫಂಡ್ ಬಂದರೆ ನಾವು ಮಾಡ್ತಾ ಇರ್ತೇವೆ. ಈಗ ಇದು ನಿಗಮದ ಬಂತು, ಇದನ್ನು ಮಾಡ್ತಾ ಇದ್ದೀವಿ. ಈಗ ನಾವು ಎಷ್ಟು ಪೇಪರ್ ಮೇಲೆ ಹಾಕಿದ್ರು, ಅವ್ರು CSR ಒಂದು ಅಪ್ಲೋಡ್ ಆಗುತ್ತೆ ಇಲ್ಲ. ಸೊ ಅವರು ನಾವು ನಾನು ನಿನ್ನೆ ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಅವ್ರ ಜೊತೆ ರೆಗ್ಯುಲರ್ ಕಾಂಟ್ಯಾಕ್ಟ್ ಮಾಡಿದ್ದೆ ನಾನು. ಸರ್ ನಾವು ಇಮಿಡಿಯೇಟ್ಲಿ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡಿದ್ವಿ, ನಮಗೆ CSR ಫಂಡ್ ಕೊಟ್ಟೆ ಅಂತೇಳಿ ಅವ್ರು ಹೇಳಿದ್ದಾರೆ. ಸೆಪ್ಟೆಂಬರ್ನೊಳಗೆ ನಮಗೆ ನೀವು ಒಂದು ಬ್ಯಾಚ್ ಇದು ಮಾಡ್ತೀವಿ, ನಾವು ಅಲೋಕೇಟ್ ಮಾಡ್ತೀವಿ, 1 or 2 ಬ್ಯಾಚ್ ಅಂತ ಹೇಳಿದ್ದಾರೆ. ಸೊ ಸೆಪ್ಟೆಂಬರ್ನೊಳಗೆ ಮತ್ತೊಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಹೀಗೆ ನಾವು ಮತ್ತೊಂದು ಬೆಂಗಳೂರು ಕಂಪ್ನಿ ಜೊತೆ ಒಂದು ಇದೆ. ಸೊ ಅವರು ನಮಗೆ CSR ಫಂಡ್ ಕೊಡ್ತಾರೆ. ಅದ್ರಲ್ಲಿ ಇನ್ ಬಿಟ್ವೀನ್ ನಾವೇನು ಮಾಡ್ತೀವಿ, ಪೇಡೆ ಒಂದು 4 ಪೇಡ್ ಮಾಡ್ತೀವಿ. ಸೊ ಈ ಟೈಪ್ ನಮ್ಮದು ಶೆಡ್ಯೂಲ್ ಇರುತ್ತೆ. ನಮ್ಮಲ್ಲಿ ರೆಗ್ಯುಲರ್ ಕೋರ್ಸ್ ಅನ್ನೋದಿಲ್ಲ, ಎಲ್ಲ ಶಾರ್ಟ್ ಆಫ್ ಕೋರ್ಸ್ ಇರೋದ್ರಿಂದ ನಮ್ಮಲ್ಲಿ ಗ್ಯಾಪ್ ಸ್ವಲ್ಪ ಉಳಿತೀವಿ. ರೆಗ್ಯುಲರ್ ಕೋರ್ಸ್ ಮಾಡಲಿಕ್ಕೆ ಏನು ಪ್ರಾಬ್ಲಮ್? ಅದು ರೆಗ್ಯುಲರ್ ಕೋರ್ಸ್ ಮಾಡಲಿಕ್ಕೆ ನಾನು ಹೇಳ್ತೀನಿ ಸರ್, ಅದು ಪ್ರಾಬ್ಲಮ್ ನಾವು ಎಲ್ಲ ಸ್ವಲ್ಪ ಎಲ್ಲರ ಜೊತೆ ಕುಂತು ಮಾತಾಡಿ ನಾನು ಆನ್ಸರ್ ಮಾಡ್ತೀನಿ. ಈಗ ನೀವು ಈಗ ಕೋರ್ಸ್ ನಡೀತಾ ಇದೆಯಲ್ಲ, ಅದು ಯಾವ ಥರ ಸರ್? ನೀವು 1 ತಿಂಗಳು ಕೋರ್ಸ್ ಅಂದ್ರಿ, ಅದು ಯಾವ ಥರ ನಡೆಸ್ತಾ ಇದ್ದೀರಿ ಸರ್ ತಾವು? ಅದು ಈಗ ನಮ್ಮಲ್ಲಿ ಕೋರ್ಸು 1 ತಿಂಗಳ ನಮ್ಮ CNC ಬ್ಯಾಚ್ ಒಂದು ಬ್ಯಾಚ್ ನಡೀತಾ ಇದೆ. ಸೊ ಅದು ಬಂದು ಹವರ್ಸ್ ಪ್ಲ್ಯಾನ್ ಹೋಗುತ್ತೆ, ಎಷ್ಟು ಹವರ್ಸ್ 63 ಹವರ್ಸ್ ಅಂತೇಳಿ. ಸೊ ನಮ್ಮ ಏನಾಗಿದೆ ಅಂದರೆ ಹುಡುಗರ ಜೊತೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಸೊ ಅಲ್ಲಿ ಏನಾಗಿದೆ 1 ತಿಂಗಳಂತೇಳಿ ಹೇಳಿಬಿಟ್ರು ಅವರು. ಸೊ ಯಾಕಂದರೆ ನಾವು ಅವಾಗ ಆ್ಯಸ್ ಎ ಟೆಕ್ನಿಕಲ್ ಆಫೀಸರ್ ನಮ್ಮದು ರೆಸ್ಪಾನ್ಸಿಬಿಲಿಟಿ ಬೇರೆ ಇತ್ತು. ಸೊ ಅದರಲ್ಲಿ ನಾನು ಲಕ್ಷ್ಯ ಕೊಟ್ಟಿದ್ದಿಲ್ಲ. ಅವ್ರಿಗೆ 1 ತಿಂಗಳಂತೇಳಿ ಕರ್ಕೊಂಡು ಬಂದುಬಿಟ್ಟಿರಲಿಲ್ಲ. ಸೊ ಬಟ್ ಅದು ಕೋರ್ಸ್ 1 ತಿಂಗಳು ಮುಗಿಸ್ಲಿಕ್ಕೆ ನಮಗೆ ಆಗೋದಿಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಇದು ಹೆಂಗೆ ಎಕ್ಸ್ಟೆಂಡ್ ಮಾಡೋದು ಅಂತ. ಯಾಕಂದರೆ ಹುಡುಗರು ಬಂದಾದ್ಮೇಲೆ ವಿ ಹ್ಯಾವ್ ಟು ಗಿವ್ ಸರ್ಟಿಫಿಕೇಟ್ಸ್, ನಮ್ಗೆ ಹಾಗೆ ಬಂದು ಮಾಡಿಸಿ ಕಳ್ಸೋಕ್ಕಾಗಲ್ಲ. ಅದಕ್ಕೆ ಏನಾರು ಒಂದು ಸೊಲ್ಯೂಷನ್ ಹುಡುಕಲೇಬೇಕು ನಾವು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಕಾಲೇಜ್ ಜೊತೆ ಎಲ್ಲ ಮಾತಾಡಿ ಅವ್ರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಮಾತಾಡಿದರು. ನಮ್ಮ ಜಡ್ಜನಲ್ಲಿ ಮಾತಾಡಿ ಅದಕ್ಕೆ ಎಕ್ಸ್ಟೆಂಡ್ ಮಾಡಿದ ಮೇಲೆ HOD ಜೊತೆ ಮತ್ತು ನಾನು ಲಾಸ್ಟಿಗೆ ನಿನ್ನೆ ಮೊನ್ನೆ ಒಂದು ಸತಿ ಮಾತಾಡಿ 14ಗೆ ನಾವು ಏನು ಮಾಡ್ತೀವಿ ಅಸೆಸ್ಮೆಂಟ್. ಈಗ ಆ ಥರ ಇರುವಾಗ ಸರ್ ನೀವು ಸಂಡೇ ಆಗಿ ರಜೆ ಕೊಡ್ತೀರಿ ಸರ್? ಅಂದರೆ ಅವ್ರು ಕಲೀಲಿಕ್ಕೆ ಬಂದಿರೋದಲ್ಲ, ಸಂಡೇ ಇರುವತ್ತು ಸ್ಯಾಟರ್ಡೇ ಇರುವತ್ತು ಅವರು ಯಾವಾಗೂ ಓದ್ಬೋದಲ್ಲ. ನಿಮ್ಮ ಹತ್ರ ಇರ್ತಾರೆ, ಕಂಟಿನ್ಯೂ ಆಗಿ ಕಲಿಸಿ ಅವ್ರನ್ನ ಆದಷ್ಟು ಬೇಗ ಆ ಕೋರ್ಸನ್ನು ಮುಗಿಸಿ ಕಳಿಸ್ಬೋದಲ್ಲ ಸರ್? ಇಲ್ಲ ಅದೇ ಈಗ ನಮ್ಗೆ ಹಿಂದಿಂದು ಡೆಪ್ಯೂಟಿ ಡೈರೆಕ್ಟರ್ ಯಾರಿದ್ರಲ್ಲ, ಅದೇ ಮೇಕ್ ಶೆಡ್ಯೂಲ್ ಅವ್ರು ಮಾಡಿ ಹೋಗ್ಬಿಟ್ಟಿದ್ದಾರೆ ಈಗ. ಸೊ ಅದನ್ನೇ ನಾವು ಕಂಟಿನ್ಯೂ ಮಾಡಿದ್ವಿ. ಅದರೊಳಗೆ ಹಳ್ಳಿ ಹುಡುಗರು ಇರೋದ್ರಿಂದ ಸ್ವಲ್ಪ ನಮಗೆ ರಿಕ್ವೆಸ್ಟ್ ಮಾಡ್ತಾರೆ, ಸರ್ ಸಂಡೇ ಒಂದು ದಿವಸ ನಮಗೆ ಇಲ್ಲ. ಆ ಶೆಡ್ಯೂಲ್ರಿಂದ ಮುಂದೆ ಅಡ್ಮಿಷನಿಗೆ ಕಾಲೇಜ್ ಮಕ್ಕಳಿಗೆ ಹೋಗ್ಲಿಕ್ಕಷ್ಟಲ್ಲ ಪ್ರಾಬ್ಲಮ್ಸ್, ಅದು ನೋಡಬೇಕಲ್ಲ. ಎಸ್ ಸರ್, ಅದಕ್ಕೆ ನಾವು ಅದು ನೀವು ತಿದ್ದುಪಡಿ ಮಾಡಬೇಕಲ್ಲ. ಅದೇ ಈಗ ನಾವು ಅವ್ರು ತಪ್ಪು ಮಾಡಿದ್ದಾರೆ ಅಂತ ನೀವು ಮಾಡಬೇಕಂತ ಹೇಳಿಲ್ಲ. ನಾವೇನು ಮಾಡಿದ್ವಿ ಅಂದರೆ ಪ್ಲ್ಯಾನ್ ಮಾಡಿ ಅವರಿಗೆ ಸಂಡೇ ನಮ್ಮ ಹಿಂದಿನ ಡೈರೆಕ್ಟರ್ ಮಾಡಿಲ್ಲ, ಅದಕ್ಕೆ ನಾವು ಕಂಟಿನ್ಯೂ ಮಾಡಿದ್ವಿ. ಬಟ್ ಈಗ ನಮ್ಮ ಪ್ಲ್ಯಾನ್ ಏನಿತ್ತಂದರೆ ಈ ಸಂಡೇನೂ ಕಂಟಿನ್ಯೂ ಮಾಡೋದು ಪ್ಲ್ಯಾನ್ ಇದೆ. ಯಾಕಂದರೆ ನಾವು 14ಗೆ ಎಂಡ್ ಮಾಡಲೇಬೇಕು, ಫೈನಲ್ ಅಸೆಸ್ಮೆಂಟ್ ಮಾಡಿ ಅವರಿಗೆ ನಾವು ಇದರಿಂದ ಮಾಡ್ತೀವಿ ಸರ್ಟಿಫಿಕೇಟ್ಸ್. ಧನ್ಯವಾದಗಳು ಸರ್. ಈ ಕ್ಷೇತ್ರದ ಸಚಿವರಾದ ಸನ್ಮಾನ್ಯ ಶ್ರೀ R.V. ದೇಶಪಾಂಡೆಯವರ ಒಂದು ಪ್ರಯತ್ನದ ಮೇರೆಗೆ ನಮ್ಮ ದಾಂಡೇಲಿಗೆ ಈ ಕಾಲೇಜ್ ಬಂದಿದ್ದು ನಮ್ಮದು ಹೆಮ್ಮೆಯ ವಿಷಯ. ಆಮೇಲೆ ಈ ಕಾಲೇಜ್ ದಾಂಡೇಲಿಗೆ ಇರೋದೇ ಒಂದು ಹೆಮ್ಮೆಯ ವಿಷಯ. ಇಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ. ಹಂಗಿರುವಾಗ ಇಲ್ಲಿ ಹೆಚ್ಚಿನ ಮಕ್ಕಳು ಶಿಕ್ಷಣವನ್ನು ಪಡಿಬೇಕು, ಇದ್ರ ಸದುಪಯೋಗವನ್ನು ಪಡಿಬೇಕು ಅನ್ನೋದು ಒಂದೇ ನಮ್ಮದು ಉದ್ದೇಶ ಸರ್. ನೀರು ಮತ್ತೊಂದು ನಮ್ಮಲ್ಲಿ ಬೋರ್ವೆಲ್ ಒಂದು BCM ಹಾಸ್ಟೆಲ್ ಅಂತ ಇದೆ, ಅಲ್ಲಿ 200 ಹುಡುಗರು ಇರ್ತಾರೆ. ಸೊ ಕಂಟಿನ್ಯೂಸ್ಲಿ ಆನ್ ಇರೋದ್ರಿಂದ ಬೋರ್ವೆಲ್ ನೀರು ಪ್ರಾಬ್ಲಮ್ ಆಗಿತ್ತು. ಸೊ ಇತ್ತು ನೀರು ನಮ್ಮಲ್ಲಿ ಟ್ಯಾಂಕ್ನೊಳಗೆ, ಆದರೂ ರಾತ್ರಿ ಹುಡುಗಿಯರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ನಾವು ಇಮಿಡಿಯೇಟ್ಲಿ ಮಹಾನಗರ ಪಾಲಿಕೆಗೆ ಇವರಿಗೆ ಪೆರುಮಾಳವ್ರಿಗೆ ಹೇಳಿಸಿ, ಸೊ ಅವರು ಅದೇ ದಿವಸ ನೈಟು ಮಹಾನಗರ ಪಾಲಿಕೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಟ್ಯಾಂಕ್ ತರಿಸಿದ್ರು. ಟ್ಯಾಂಕ್ ತರಿಸಿ ನೀರು ಹಾಕಿದೆ. ನಾನು 10ರಿಂದ 11 ಗಂಟೆ ಮಟ್ಟ ನೀರು ಬೋರ್ವೆಲ್ ರಿಪೇರ್ ಮಾಡಿಸಿನಿ. ಅದೇ ದಿವಸ ರಿಪೇರಿ ಆಯಿತು, ಅದು ಸೇಫ್ಟಿಗೋಸ್ಕರ. ಸೊ ನಿಮಗೆ CMC ವಾಟರ್ ಇಲ್ಲ? CMC ವಾಟ್ರು ನಮ್ಮ ಗೇಟ್ ಮಟ್ಟ ಬಂದಿದೆ. ಅವ್ರು ಈಗ ಮೆಜರ್ ಮಾಡ್ಕೊಂಡು ಹೋಗಿದ್ದಾರೆ ಸರ್ ಎಲ್ಲ. ಇಲ್ಲಿ ಈಗ 3 ಟ್ಯಾಂಕ್ಸಿಗೆ ಬಿಡ್ತಾರೆ. ನೀವು CMCಗೆ ಬೆನ್ನು ಹೇಳಿ ಮಟ್ಟ ನಿಮ್ಗೆ ನೀರು ಬರೋಲ್ಲ, ನೀವು ಲೆಟರ್ ಕೊಟ್ಟರೆ ಈಗ ಅವರೇ ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಇಲ್ಲಿ ಗರ್ಲ್ಸ್ ಹಾಸ್ಟೆಲ್ ಒಂದಿದೆ ಹೊರಗಡೆ ನರ್ಸಿಂಗ್, ಅವ್ರಿಗೂ ಕೊಟ್ಟಿಲ್ಲ ಅವರು. ಸೊ ಅವರಿಗೆ ನಮಗೆ ಆಮೇಲೆ ಡಿಗ್ರಿ ಕಾಲೇಜ್ ಕಡೆ ಎಲ್ಲ ಒಂದೇ ಸರ್ತಿ ಕೊಡ್ತೇನೆ ಅಂತೇಳಿ ನಮಗೀಗ 1 ತಿಂಗಳ ಬ್ಯಾಕ್ ಹೇಳಿದ್ದಾರೆ. ರೈಟಿಂಗ್ದಲ್ಲಿ ನೀವು ರೈಟಿಂಗ್ದಲ್ಲಿ ನೀವು ಲೆಟರ್ ನಿಮ್ಗೆ ಏನು ರಿಕ್ವೆಸ್ಟ್ ಇದೆ ಅದು ಮಾಡಿ. ಎಸ್ ಸರ್, ನಾವು ಇಲ್ಲಾರ ನಮ್ಮ ನಗರಸಭೆ ಗತಿ ನಮ್ಗೆ ಬಿಡ್ತೀವಿ. ಎಸ್ ನೀವು ಮತ್ತೆ ಆಮೇಲೆ ಇಲ್ಲಿ ಹೆಂಗೆ ಎಲ್ಲರೂ ಜವಾಬ್ದಾರಿ ಒಂದೊಂದು ಕೊಟ್ಟಿದ್ದೇವೆ ನಾವು. ಈಗ ಮಕ್ಕಳದು ಏನೋ ಆಲಿಸ್ಲಿಕ್ಕೆ ಅಂತೇಳಿ ಒಬ್ಬರು ವಿಠಲ್ ಅಂತಿದ್ದಾರೆ, ಅವ್ರು ಬೆಳಿಗ್ಗೆ ನಾನು ಹೋಗಿ ಫಸ್ಟ್ ಅವ್ರಿಗೆ ಕೇಳಪ್ಪ,
ಯಾಕಂದ್ರೆ ಅವ್ರು ನಾವು ಹಾಸ್ಟೆಲ್ ವಾರ್ಡನ್ಗೆಲ್ಲ ನಾವು ಹೇಳಿದಂಗೆ ಸೊ ಇವ್ರು ಬೆಳಿಗ್ಗೆ ಕ್ಲಾಸ್ಗೆ ಹೋಗ್ತಿದ್ರು ನಿಮ್ಗೆ ಏನಾರು ಪ್ರಾಬ್ಲಮ್ ಇದೆಯಾ ಈಗ ಹೇಳ್ರಿ ಅದಕ್ಕೆ ಯಾರಿಗಾರು ಆರಾಮಿಲ್ಲ ಅಂದರೆ ಇಮಿಡಿಯೇಟ್ಲಿ ನಾನೇನು ಮಾಡ್ತಿದ್ದೆ ನಂದೇ ಕಾರ್ ಎಷ್ಟೋ ಸತ್ತೆ ಬೆಂಗಳೂರು ಹೋಗಿದ್ದಾರೆ ನಮ್ಮ ಸೆಕ್ಯೂರಿಟಿ ಇದ್ದಾರೆ ಬಂದು ಅಂದರೆ ಇಮಿಡಿಯೇಟ್ಲಿ ನಾನು ಯಾವುದೋ ಆ್ಯಕ್ಷನ್ ಇಲ್ಲದೆ ನಾನು ಯಾವುದೂ ಮಾಡಲ್ಲ ಯಾಕಂದ್ರೆ ನನ್ನ ರೆಸ್ಪಾನ್ಸಿಬಿಲಿಟಿ ಭಾಳ ದೊಡ್ಡದಿದೆ ಈಗ ಓಕೆ ಇಮಿಡಿಯೇಟ್ಲಿ ಇವ್ರು ಹೋದರು ಆಮೇಲೆ ಚಂದ್ರಕಾಂತ್ ಅವರು ಹೋಗ್ತಿದ್ರು ಮಕ್ಕಳು ಕರ್ಕೊಂಡು ಬೆಂಗಳೂರು ಹೋಗ್ತಿದ್ರು. ಈಗ ನಿನ್ನೆಯಿಂದ ನಾವು ಇನ್ನೂ ಹೆಚ್ಚಿಗೆ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ ಹಾಕ್ತಾ ಇದ್ದೇವೆ. ಎಸ್ ಸರ್ ನಾನು ನಿನ್ನೆಯಿಂದ ನಿನ್ನೆಯಿಂದ ನನಗೆ ಇನ್ನೂ ಹೆಚ್ಚಿಗೆ ರೆಸ್ಪಾನ್ಸಿಬಿಲಿಟಿ ಬಂದಿದೆ ಈಗ ಓಕೆ ಇನ್ನೂ ಮಾಡ್ತೇನೆ ನಾನು ನನಗೆ ಎಷ್ಟು ಸಾಧ್ಯ ಆಗುತ್ತೆ ಪಕ್ಕ ನಾನು ನೀವು ಎಷ್ಟು ರೆಸ್ಪಾನ್ಸಿಬಿಲಿಟಿ ಕೊಟ್ಟರೆ ಅದು ಸಕ್ಸಸ್ಫುಲ್ ಮಾಡೋದು ನನ್ನ ಜವಾಬ್ದಾರಿ ನಾ ಇರೋ ಮಟ್ಟ ಮಾಡ್ತೀನಿ ಸರ್. ಧನ್ಯವಾದಗಳು ಸರ್. ಮತ್ತೆ ಮಾತಾಡ್ತಕ್ಕೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್ ಸ್ವಲ್ಪ ಸೀರಿಯಸ್